ಸೊ ಇದು ವರ್ಲ್ಡ್ ಫಸ್ಟ್ CNG ಬೈಕ್. ಸೊ ಕಂಪ್ನಿ ಬಂದು 330 ಕಿಲೋಮೀಟರ್ ಅಂತ ಮೈಲೇಜ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. 330 ಕಿಲೋಮೀಟರ್ ಅಂತ ಶಾಕ್ ಆಗ್ಬೇಡಿ. ಇದು ಬಂದು 2 kg ಆಫ್ CNG ಮತ್ತೆ 2 ಲೀಟರ್ ಆಫ್ ಪೆಟ್ರೋಲ್. ಬಟ್ ನೀವು 1 kg ಸಿಲಿಂಡರ್ 1 kg CNG ಅಂತ ಅವರೇಜ್ ತಗೊಂಡ್ರೆ ನಿಮ್ಗೆ ಮೋರ್ ದನ್ 100 ಕಿಲೋಮೀಟರ್ 110 ಕಿಲೋಮೀಟರ್ ಮೈಲೇಜ್ ಅಂತೂ ಪಕ್ಕ. ಸೊ 87 ರೂಪಾಯಿಲಿ ನೀವು 110 ಕಿಲೋಮೀಟರ್ ಮೈಲೇಜ್ ಪಡ್ಕೊಂಡು ಎಂಜಾಯ್ ಮಾಡ್ಬೋದು. ಸೊ ಇದು ಬಂದು ಫ್ರೀಡಮ್ 125 ಅಂದ್ರೆ 125cc ಎಂಜಿನ್. ಮತ್ತೆ ಫ್ರೀಡಮ್ ಅಂದ ತಕ್ಷಣ ಏನಕ್ಕೆ ಫ್ರೀಡಮ್ ಹೆಸರಿಟ್ಟಿದ್ದಾರೆ ಅಂದ್ರೆ ಇಟ್ ಇಸ್ ನಮ್ಗೆ ಸ್ವತಂತ್ರ ಸಿಗ್ತಾ ಇದೆ. ಸ್ವತಂತ್ರ ಯಾವ್ದ್ರಿಂದ ಸಿಗ್ತಾ ಇದೆ ಅಂದ್ರೆ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ, ಅದನ್ನ ತಗೊಳಕ್ಕೆ ಕಷ್ಟ ಆಗ್ತಾ ಇದೆ, ಅದರಿಂದ ನಮ್ಗೆ ಫ್ರೀಡಮ್ ಸಿಗ್ತಾ ಇದೆ. ಸೆಕೆಂಡ್ ಥಿಂಗ್ ಏನಂದ್ರೆ ವಾಯು ಮಾಲಿನ್ಯದಿಂದ ಫ್ರೀಡಮ್ ಸಿಗ್ತಾ ಇದೆ. ಯಾಕೆಂದ್ರೆ CNG ವಾಯು ಮಾಲಿನ್ಯ ತುಂಬಾ ಕಡಿಮೆ ಇರುತ್ತೆ, ಇಸ್ ಎಕೋ ಫ್ರೆಂಡ್ಲಿ. ಸೊ ನೆಕ್ಸ್ಟ್ ಇಸ್ ಇದ್ರ ಸೀಟ್ ಲೆಂತ್ ದೊಡ್ಡದಾಗಿರೋದ್ರಿಂದ ಒಂದು ಚಿಕ್ಕ ಫ್ಯಾಮಿಲಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಸೊ ಅದರಿಂದ ನಿಮ್ಗೆ ಫ್ರೀಡಮ್ ಸಿಗ್ತಾ ಇದೆ, ಮೀನ್ಸ್ ಸ್ವತಂತ್ರ ಸಿಗ್ತಾ ಇದೆ. ಇದೆಲ್ಲನ ಕನ್ಸಿಡರ್ ಮಾಡಿ ಮತ್ತೆ ಚಾರ್ಜಿಂಗ್ ಮಾಡ್ಬೇಕು ಅಂತ ತಲೆನೋವಿರಲ್ಲ. ನಮ್ ಬೈಕ್ ಎಲ್ಲೋ ನಿಂತ್ಕೊಬಿಡುತ್ತೆ, ಏನೋ ಆಗ್ಬಿಡುತ್ತೆ, ಮತ್ತೆ ನಾನು ಬೇರೆಯವ್ರನ್ನ ಕರಿಬೇಕು ಹೋಗಕ್ಕೆ ಅಂತ ತಲೆನೋವಿರಲ್ಲ. ನೀವ್ ಯಾವ್ದೇ ರೀತಿಯ ಚಾರ್ಜಿಂಗ್ ಮಾಡ್ಬೇಕು ಅನ್ನೋ ತಲೆನೋವಿಲ್ಲ. ಅದರಿಂದ ನಿಮ್ಗೆ ಫ್ರೀಡಮ್ ಸಿಗ್ತಾ ಇದೆ. ಮತ್ತೆ ನಿಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಒಂದಷ್ಟು ಕಿಲೋಮೀಟರ್ ಆದ್ಮೇಲೆ ನಿಮ್ದು ಬ್ಯಾಟ್ರಿ ಚೇಂಜ್ ಮಾಡ್ಬೇಕಾಗುತ್ತೆ. ಬ್ಯಾಟ್ರಿ ಚೇಂಜ್ ಮಾಡ್ಬೇಕಾದ್ರೆ ನಿಮ್ಗೆ ಆಲ್ಮೋಸ್ಟ್ 50% ಕಾಸ್ಟ್ ನ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ. ಸೊ ಇದ್ರಲ್ಲಿ ಯಾವುದೇ ರೀತಿಯ ಲೈಕ್ ರಿಮೂವಲ್ ಪಾರ್ಟ್, ಬ್ಯಾಟ್ರಿ ಚೇಂಜ್ ಮಾಡ್ಬೇಕು, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಸೊ ಅದರಿಂದ ನಿಮ್ಗೆ ಫ್ರೀಡಮ್ ಸಿಗುತ್ತೆ. ಸೊ ಓವರ್ ಆಲ್ ಇಟ್ಸ್ ಅ ಫ್ರೀಡಮ್ 125 ವರ್ಡ್ಸ್ ಫಸ್ಟ್ CNG ಬೈಕ್ ಅನ್ನೋದಕ್ಕಿಂತ ಇಟ್ಸ್ ಅ ಹೈಬ್ರಿಡ್ ಬೈಕ್ ಅಂತಾನೆ ಕೂಡ ಹೇಳ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಸೊ ನಿಮ್ ಸಪೋರ್ಟ್ ಯಾವಾಗ್ಲೂ ಇದೇ ರೀತಿ ಇರ್ಲಿ, ಇದರಿಂದ ನನಗೆ ಹೆಚ್ಚಿನ ವಿಡಿಯೋ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು ಹೇಳ್ತಾ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಮರಳಿ ಸ್ವಾಗತ. ಇವತ್ತೊಂದು ಹೊಸ ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಂದ್ರೆ ನಂದು ಪ್ರೀವಿಯಸ್ ಆಗಿ ಒಂದು ವಿಡಿಯೋ ಮಾಡಿದ್ದೆ, ನಿಮ್ ನಾರ್ಮಲ್ ಆಕ್ಟಿವಾ ಅಥವಾ ಬೇರೆ ಸ್ಕೂಟರ್ಗಳನ್ನ CNG ಗೆ ಕನ್ವರ್ಟ್ ಮಾಡೋದು, ಅದರಿಂದ ಒಳ್ಳೆ ಮೈಲೇಜ್ ಲೈಕ್ 100+ ಕಿಲೋಮೀಟರ್ ಪರ್ kg ಮೈಲೇಜ್ ಬರ್ತಾ ಇತ್ತು. ಅದನ್ನ ವಿಡಿಯೋ ಮಾಡಿ ಹಾಕಿದ್ದೆ ನಾನು ನನ್ನ ಚಾನಲ್ ಅಲ್ಲಿ. ಎಲ್ಲಿ ಅದು ಕನ್ವರ್ಟ್ ಮಾಡ್ಕೊಡ್ತಾರೆ, ಅದು ಫಿಟ್ಟಿಂಗ್ ಚಾರ್ಜಸ್ ಎಷ್ಟು ಎಲ್ಲ ಅದನ್ನ ನಾನು ಪ್ರೀವಿಯಸ್ ಆಗಿ ತೋರಿಸಿದ್ದೆ. ಸ್ವಲ್ಪ ಜನ ಕಮೆಂಟ್ಸ್ ಅಲ್ಲಿ ಹಾಕಿದ್ರು. ಸೊ ಇದು ಜಸ್ಟ್ ಪ್ರೋಟೋಟೈಪ್ ಅಷ್ಟೇ, ಇದು ನಮ್ ನಾರ್ಮಲ್ ಯೂಸೇಜ್ ಗೆ ಆಗಲ್ಲ. ಸೊ ಇದು ಅಷ್ಟೊಂದು ಯೂಸ್ ಬರಲ್ಲ, ಮತ್ತೆ RTO ಇಂದ ಅಪ್ರೂವ್ ಇರಲ್ಲ ಅಂತ ಬೇಜಾನ್ ಕ್ವಾರೀಸ್ ಹಾಕಿದ್ರು. ಸೊ ಅದೆಲ್ಲದಕ್ಕೂ ಒಂದು ಪುರಾವೆ ಅನ್ನಂಗೆ ಇವಾಗ ಬಜಾಜ್ ಕಂಪ್ನಿಯವರು ಹೊಸದಾಗಿ ವರ್ಲ್ಡ್ಸ್ ಫಸ್ಟ್ CNG ಬೈಕ್ ನ ಲಾಂಚ್ ಮಾಡಿದ್ದಾರೆ ಅಫಿಷಿಯಲ್ ಆಗಿ. ನಿತಿನ್ ಗಡ್ಕರಿ ಅವರು ಅದನ್ನ ರೀಸೆಂಟ್ ಆಗಿ ಇವತ್ತು ಅದನ್ನ ಲಾಂಚ್ ಮಾಡಿದ್ದಾರೆ. ಸೊ ಅವ್ರು ಹೇಳೋ ಪ್ರಕಾರ ಆ ಬೈಕ್, ಹೊಸ ಬೈಕ್ ಏನಿದೆ ಅದು 330 ಕಿಲೋಮೀಟರ್ ಮೈಲೇಜ್ ನ ಬರ್ತಾ ಇದೆ. 330 ಕಿಲೋಮೀಟರ್ ಅಂದ್ರೆ ಲೈಕ್ ಆ ಬೈಕ್ ಅಲ್ಲಿ ಏನೇನ್ ಸ್ಪೆಷಾಲಿಟಿ ಇದೆ ಅಂದ್ರೆ, ಸೊ ಅದು 2 kg ಸಿಲಿಂಡರ್ ಮೀನ್ಸ್ CNG ಸಿಲಿಂಡರ್ ಮತ್ತೆ 2 ಲೀಟರ್ ಪೆಟ್ರೋಲ್ ಕೆಪಾಸಿಟಿ ಅದು ಇರುತ್ತೆ. ಈ ಹೊಸ CNG ಬೈಕ್ ಏನ್ ಲಾಂಚ್ ಮಾಡಿದ್ದಾರೆ ಅದರಲ್ಲಿ ಡ್ಯುಯಲ್ ಫ್ಯೂಯಲ್ ಆಪ್ಷನ್ಸ್ ಇರುತ್ತೆ. ಒಂದು CNG, ನೆಕ್ಸ್ಟ್ ಇಟ್ಸ್ ಪೆಟ್ರೋಲ್. ಸೊ ಅದನ್ನ ಹೈಬ್ರಿಡ್ ವೆಹಿಕಲ್ ಅಂತಾನೆ ಕರಿಬಹುದು. ಸೊ ನೀವು ನೋಡೋದಾದ್ರೆ ಬೈಕ್ ಅಲ್ಲಿ ಸೊ ಫಸ್ಟ್ 2 kg ಸಿಲಿಂಡರ್ ನ ನೀವು ಸೀಟ್ ಕೆಳಗಡೆ ಅದನ್ನ ಮೌಂಟ್ ಮಾಡಿರ್ತಾರೆ. ಅದೇ ರೀತಿ ಇದರಲ್ಲಿ ಪೆಟ್ರೋಲ್ 2 ಲೀಟರ್ ಪೆಟ್ರೋಲ್ ಕೆಪಾಸಿಟಿ ಹೊಂದಿರತಕ್ಕಂತ ಸಿಲಿಂಡರ್ ಟ್ಯಾಂಕ್ ನು ಕೂಡ ಇಟ್ಟಿರ್ತಾರೆ. ಸೊ ಇಟ್ ಮೀನ್ಸ್ ದಟ್ ನೀವು ಯಾವಾಗ ಬೇಕಾದ್ರೂ CNG ಗಾಡಿ ಓಡಿಸಬಹುದು ಅಥವಾ ಪೆಟ್ರೋಲ್ ಗಾಡಿ ಓಡಿಸಬಹುದು. ಸೊ CNG ಪ್ಲಸ್ ಪೆಟ್ರೋಲ್ 2 kg ಪ್ಲಸ್ 2 kg ಬೋತ್ ಇನ್ಕ್ಲೂಡಿಂಗ್ 330 ಕಿಲೋಮೀಟರ್ ಮೈಲೇಜ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಕಂಪ್ನಿಯಿಂದ. ಬಟ್ CNG ಒಂದೇ ಅವರೇಜ್ ತಗೊಳ್ಳೋದಾದ್ರೆ ಮೋರ್ ದೆನ್ 110 ಕಿಲೋಮೀಟರ್ ನಿಮ್ಗೆ ಮೈಲೇಜ್ ಸಿಗುತ್ತೆ 1 kg ಆಫ್ CNG ಅಲ್ಲಿ. ಸೊ ನಾರ್ಮಲ್ ಆಗಿ CNG ಕಾಸ್ಟ್ ನಿಮ್ಗೆ 82 ರೂಪೀಸ್ ಇದೆ ಪರ್ kg. ಸೊ ಇಟ್ ಮೀನ್ಸ್ ದಟ್ ನೀವು ಆಲ್ಮೋಸ್ಟ್ 110 ಕಿಲೋಮೀಟರ್ ನ ಆರಾಮಾಗಿ 182 ರೂಪೀಸ್ ಅಲ್ಲಿ ನೀವು ಟ್ರಾವೆಲ್ ಮಾಡಬಹುದು. ಸೊ ಇವಾಗ ನಾರ್ಮಲ್ ಆಗಿ ಇವಾಗೆಲ್ಲ ಏನಾಗ್ತಾ ಇದೆ ಅಂದ್ರೆ ಎಲ್ಲಾರು ಪೆಟ್ರೋಲ್ ರೇಟು 102 ರೂಪಾಯಿ ಆಗಿರೋದ್ರಿಂದ ಮತ್ತೆ ಅದು ಗೋಯಿಂಗ್ ಫಾರ್ವರ್ಡ್ ಇನ್ನ 110 ರೂಪಾಯಿ 108 ರೂಪಾಯಿ ವರೆಗೂ ಇನ್ಕ್ರೀಸ್ ಆಗುತ್ತೆ ಅಂತ ಒಂದು ಮಾಹಿತಿ ಇದೆ.
ಸೊ ಹಾಗಾಗಿ ಎಲ್ಲರೂ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಎಲ್ಲರೂ ಕನ್ವರ್ಟ್ ಆಗ್ತಾ ಇದ್ದಾರೆ. ಇಟ್ ಮೀನ್ಸ್ ಎಲೆಕ್ಟ್ರಿಕ್ ವೆಹಿಕಲ್ ಕಡೆ ಹೆಚ್ಚು ಒಲವು ಹೋಗ್ತಾ ಇದೆ. ಬಟ್ ಎಲೆಕ್ಟ್ರಿಕ್ ವೆಹಿಕಲ್ ತಗೊಳ್ಳೋದ್ರಿಂದ ಒಂದಷ್ಟು ಅಡ್ವಾಂಟೇಜಸ್ ಇದೆ. ಫಾರ್ ಎಕ್ಸಾಂಪಲ್ ಎಕೋ ಫ್ರೆಂಡ್ಲಿ. ಸೊ ಎಕೋ ಫ್ರೆಂಡ್ಲಿ ಅನ್ನೋದು ಮೇಜರ್ ಅಡ್ವಾಂಟೇಜ್. ಸೆಕೆಂಡ್ ಥಿಂಗ್ ಇಸ್ ದ ರನ್ನಿಂಗ್ ಕಾಸ್ಟ್ ಕಡಿಮೆ ಇರುತ್ತೆ ಅಂತ. ಬಟ್ ಪ್ರಾಬ್ಲಮ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಏನಂದ್ರೆ ನಾವು ಯಾವಾಗಲೂ ಅದನ್ನ ಚಾರ್ಜ್ ಮಾಡಬೇಕು. ಸೊ ಮತ್ತೆ ಲಾಂಗ್ ರೇಂಜ್ ನಾವು ಜಾಸ್ತಿ ದೂರ ಪ್ರಯಾಣ ಮಾಡಕ್ ಆಗಲ್ಲ, ಯಾಕಂದ್ರೆ ಯಾವಾಗ ಬೇಕಾದ್ರೂ ಅದು ಬ್ಯಾಟ್ರಿ ಖಾಲಿ ಆಗ್ಬೋದು, ಅವಾಗ ಪ್ರಾಬ್ಲಮ್ ಆಗುತ್ತೆ. ಫೀಲ್ಡ್ ಅಲ್ಲಿ ನೋಡ್ತಾ ಇರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ದ ಬರ್ನಿಂಗ್ ಇಶ್ಯೂ ಮತ್ತೆ ಲಾಟ್ ಆಫ್ ಅದರ್ ಇಶ್ಯೂಸ್ ಬರ್ತಾ ಇದೆ. ಬ್ಯಾಟ್ರಿ ಬ್ಲಾಸ್ಟ್ ಆಗೋದಾಗ್ಲಿ, ಆ ಬ್ಯಾಟ್ರಿ ಬರ್ನ್ ಆಗೋದಾಗ್ಲಿ, ಈ ತರ ಮೇಜರ್ ಲೈಕ್ ಹಲವು ಸಮಸ್ಯೆಗಳು ಕೂಡ ಅದೇ ರೀತಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳು ಇದೆ. ಬಟ್ CNG ಅಂತ ತಗೊಂಡಾಗ CNG ಅಲ್ಲಿ ಏನಾಗುತ್ತೆ ಅಂದ್ರೆ ಮೇಜರ್ ಇಶ್ಯೂಸ್ ಕಡಿಮೆ ಇದೆ. ಯಾಕೆಂದ್ರೆ ಇವಾಗ ಆಲ್ರೆಡಿ ಫೀಲ್ಡ್ ಅಲ್ಲಿ ಲೋಕಲ್ ಸಪ್ಲೈಯರ್ ಏನಿದ್ದಾರೆ ಅವ್ರು ಆಲ್ರೆಡಿ ಬೈಕ್ ನ ಕನ್ವರ್ಟ್ ಮಾಡಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದ್ರಲ್ಲಿ ಅವ್ರೇನು ಇಶ್ಯೂಸ್ ಅನ್ನೋದೇನು ಫೇಸ್ ಆಗಿಲ್ಲ. ಮತ್ತೆ ರೇಟು ಕಮ್ಮಿ ಇದೆ. ಮತ್ತೆ ಪೆಟ್ರೋಲ್ ಆಪ್ಷನ್ಸ್ ಇರೋದ್ರಿಂದ ನೀವು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಎಷ್ಟು ದೂರ ಬೇಕಾದ್ರೂ ಪ್ರಯಾಣ ಮಾಡ್ಬೋದು. ಯಾಕೆಂದ್ರೆ CNG ಸಿಕ್ತಾಗ CNG ಹಾಕ್ಸ್ಕೊಳ್ಳಿ, ಪೆಟ್ರೋಲ್ ಸಿಕ್ತಾಗ ಪೆಟ್ರೋಲ್ ಹಾಕ್ಸ್ಕೊಂಡು ನೀವು ಟ್ರಾವೆಲ್ ಮಾಡ್ಬೋದು. ಮತ್ತೆ ಇದ್ರಲ್ಲಿ ಏನಂದ್ರೆ ಒಂದು ಬಟನ್ ಇಂದ, ಜಸ್ಟ್ ಒಂದು ಬಟನ್ ಇಂದ ಐದರ್ ನೀವು CNG ರನ್ ಮಾಡ್ಬೋದು, ಪೆಟ್ರೋಲ್ ರನ್ ಮಾಡ್ಬೋದು. ನೀವು ಆನ್ ದ ವೇ ಬೈಕ್ ನ ರೈಡ್ ಮಾಡ್ತಾ ಇರ್ತೀರಾ, ಇಮಿಡಿಯೇಟ್ ಆಗಿ ನೀವು ಪೆಟ್ರೋಲ್ ಚೇಂಜ್ ಮಾಡ್ಬೇಕು, ಜಸ್ಟ್ ಬಟನ್ ನಮ್ಗೆ ಅದು ವೆಹಿಕಲ್ ಆಫ್ ಕೂಡ ಆಗಲ್ಲ. ಸೊ ಹಂಗೆ ಅದು CNG ಕನ್ವರ್ಟ್ ಆಗುತ್ತೆ. ಸೊ ಅದೇ ರೀತಿ ಅದು ಪೆಟ್ರೋಲ್ಗೂ ಕೂಡ ಕನ್ವರ್ಟ್ ಆಗುತ್ತೆ. ಇದು ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ರೀಸೆಂಟ್ ಆಗಿ ಬಜಾಜ್ ಏನ್ ಲಾಂಚ್ ಮಾಡಿದ್ದಾರೆ. ಸೊ ಇದು ಅಟ್ ಪ್ರೆಸೆಂಟ್ ಇವತ್ತಿಂದಾನೇ, ಮೀನ್ಸ್ ಇವತ್ತಂದ್ರೆ ನಾ ವಿಡಿಯೋ ಶೂಟ್ ಮಾಡ್ತಾ ಇರೋದು 5th ಜುಲೈ 2024. ಇವತ್ತೇ ಈ ವರ್ಲ್ಡ್ ಫಸ್ಟ್ CNG ಬಜಾಜ್ ಕಡೆಯಿಂದ ಲಾಂಚ್ ಆಗಿದೆ. ಇದನ್ನ ಅವರು ಫ್ರೀಡಮ್ 125 ಅಂತ ಕರೆದಿದ್ದಾರೆ. ಮತ್ತೆ ಏನೋ ಹೇಳ್ತೇವೆ. ಓಕೆ, ಅಟ್ ಪ್ರೆಸೆಂಟ್ CNG ಈ ಬಜಾಜ್ CNG ಏನ್ ಲಾಂಚ್ ಮಾಡಿದೆ ಫ್ರೀಡಮ್ 125. ಸೊ ಇದು 3 ವೇರಿಯಂಟ್ಸ್ ಅಲ್ಲಿ ಸಿಗ್ತಾ ಇದೆ. ಸೊ 3 ವೇರಿಯಂಟ್ಸ್ ಅಲ್ಲೂ ಮೇಜರ್ ಏನ್ ಡಿಫ್ರೆನ್ಸ್ ಇರಲ್ಲ. ಓನ್ಲಿ ಡ್ರಮ್ ಬ್ರೇಕ್ ಅಥವಾ LED ಲೈಟ್ಸ್, ಸೊ ಮೈನರ್ ಡಿಫ್ರೆನ್ಸ್ ಇರುತ್ತೆ. ಬಟ್ ಇಂಜಿನ್ ವೈಸ್, ದ ಮೈಲೇಜ್ ವೈಸ್ ಎವ್ರಿಥಿಂಗ್ ಇಸ್ ಸೇಮ್ ಇರುತ್ತೆ. ಸೊ ಅದ್ರಲ್ಲಿ ಏನು ಡಿಫ್ರೆನ್ಸ್ ಅಂತ ನಿಮ್ಗೆ ಅನ್ಸಲ್ಲ. ಸೊ ಬೇಸಿಕ್ ಮಾಡೆಲ್ ಅಂದ್ರೆ ವಿತ್ ಡ್ರಮ್ ಆ ತರ ಬೇಸಿಕ್ ಮಾಡೆಲ್ ಏನಿದೆ ಅದು 95,000 ಶೋರೂಮ್ ಪ್ರೈಸ್ ಏನಿದೆ ಅದು 95,000 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಸೆಕೆಂಡ್ ಮಾಡೆಲ್ ಬಂದು ನಿಮ್ಗೆ 1,05,000 ಇಂದ ಸ್ಟಾರ್ಟ್ ಆಗುತ್ತೆ. ಅಂಡ್ ಟಾಪ್ ಮಾಡೆಲ್ ಬಂದು 1,10,000 ಅಲ್ಲಿ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಇದು ಶೋರೂಮ್ ಪ್ರೈಸ್. ಸೊ ಆನ್ ರೋಡ್ ಪ್ರೈಸ್ ಅದು ವೇರಿ ಆಗೋ ಚಾನ್ಸಸ್ ಇರುತ್ತೆ. ಈ ಪ್ರೈಸ್ ನಾನು ಏನ್ ಹೇಳ್ತಾ ಇದೀನಿ, ಇದು ಆನ್ ರೋಡ್ ಪ್ರೈಸಸ್. ಮತ್ತೆ ಇವಾಗ ಇದೇನ್ ಲಾಂಚ್ ಮಾಡಿದ್ದಾರೆ ಅಟ್ ಪ್ರೆಸೆಂಟ್ ನಿಮ್ಗೆ ಇದು ಮಹಾರಾಷ್ಟ್ರ ಮತ್ತು ಗುಜರಾತ್ ಪ್ಲೇಸಸ್ ಅಲ್ಲಿ ಇವಾಗ್ಲೇ ಕೂಡ ಅದು ಅವೈಲಬಲ್ ಇದೆ, ಬೈಕ್ಗಳು ಅವೈಲಬಲ್ ಇದೆ. ನಮ್ ಕರ್ನಾಟಕಕ್ಕೆ ಬರಕ್ಕೆ ಇನ್ನೂ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಮೇ ಬಿ ಇನ್ ಅನದರ್ 2-3 ಮಂತ್ಸ್ ಒಳಗಡೆ ನಮ್ಗೆ ಬೆಂಗಳೂರಲ್ಲೂ ಕೂಡ ಅಥವಾ ಕರ್ನಾಟಕದಲ್ಲೂ ಕೂಡ ಈ ಬೈಕ್ಗಳು ಸಿಗುತ್ತೆ, ನಾವು ಓಡಿಸ್ಬೋದು. CNG ಅದ್ರದ್ದು ಏನು ಅನುಕೂಲತೆಗಳಿದೆ, ಒಳ್ಳೆ ಮೈಲೇಜ್. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಿದಾಗ ನಾವು ನಾರ್ಮಲ್ ಆಗಿ ಮೈಲೇಜ್ಗೆ ಹೆಚ್ಚಿನ ಆದ್ಯತೆ ಕೊಡ್ತೇವೆ. ಮೈಲೇಜ್ ಈಸ್ ಇಂಪಾರ್ಟೆಂಟ್. ಬಟ್ ಇವನ್ ಮೈಲೇಜ್ ಕೊಟ್ಟರು ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ CNG ಅಲ್ಲಿ ಏನಾಗುತ್ತೆ ಅಂದ್ರೆ CNG ಮೈಲೇಜು ಜಾಸ್ತಿ ಇದೆ, ಪ್ಲಸ್ ಅದು ಪರ್ KG 82 ರೂಪಾಯಿ ಇರೋದ್ರಿಂದ ಸೊ ಒಂದು ಅಡ್ವಾಂಟೇಜ್ ಕೂಡ ಆಗುತ್ತೆ. ಮತ್ತೆ ಸೆಕೆಂಡ್ ಥಿಂಗ್ ಅಂದ್ರೆ ಇಟ್ಸ್ ಹೈಬ್ರಿಡ್ ವೆಹಿಕಲ್. ಹೈಬ್ರಿಡ್ ವೆಹಿಕಲ್ ದಿಂದ ನಾವು ಇವನ್ ಲಾಂಗ್ ಜರ್ನಿ ಕೂಡ ಮಾಡ್ಬೋದು. CNG ಸಿಕ್ಕಾಗ CNG ಹಾಕ್ಸ್ಕೋಬಹುದು, ಪೆಟ್ರೋಲ್ ಸಿಕ್ಕಾಗ ಪೆಟ್ರೋಲ್ ಹಾಕ್ಸ್ಕೋಬಹುದು. ಮತ್ತೆ ಇದನ್ನ ಚೇಂಜ್ ಮಾಡ್ಬೇಕು, ಪೆಟ್ರೋಲ್ ಇಂದ CNG ಚೇಂಜ್ ಮಾಡ್ಬೇಕು, ಇದರಿಂದ ಅದಕ್ಕೆ ಚೇಂಜ್ ಮಾಡ್ಬೇಕು ಅಂತ ಯಾವುದೇ ಜಂಜಾಟ ಇಲ್ಲ. ಜಸ್ಟ್ ಒಂದ್ ಬಟನ್ ಇಂದ ಅದನ್ನ ಚೇಂಜ್ ಮಾಡ್ಬೋದು. ಸೊ ಇಷ್ಟೆಲ್ಲ ಒಂದು ಒಳ್ಳೆ ಫೀಚರ್ಸ್ ಗಳಿಂದ ಈ ಬಜಾಜ್ ಫಸ್ಟ್ ಟೈಮ್ ಇಂಡಿಯಾದಲ್ಲಿ, ಇಡೀ ವರ್ಲ್ಡ್ ಅಲ್ಲೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು, ಇಡೀ ವರ್ಲ್ಡ್ ಅಲ್ಲೇ ಫಸ್ಟ್ ಟೈಮ್ ಬೈಕ್ ಅಲ್ಲಿ CNG ನ ಲಾಂಚ್ ಮಾಡಿರೋದು. ಸೊ ಈ ಬಜಾಜ್ CNG ಬೈಕ್ ಏನಿದೆ ಇದು ಕರ್ನಾಟಕದಲ್ಲಿ ಮಾಡೆಲ್ ಅವೈಲಬಿಲಿಟಿ ಇದ್ದಾಗ ಮೇ ಬಿ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಇದು ಅವೈಲಬಿಲಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಬಂದ್ ಕೂಡಲೇ ನಿಮ್ಗೆ ಅದ್ರ ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಯಾವ ರೀತಿ ಇದೆ, ಬೆಂಗಳೂರಲ್ಲಿ ಆನ್ ರೋಡ್ ಪ್ರೈಸ್ ಎಷ್ಟಿದೆ, ಶೋರೂಮ್ ಪ್ರೈಸ್ ಎಷ್ಟಿದೆ, ಸೊ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದು. ಸೊ ಇಷ್ಟ ಹೇಳ್ತಾ ಟಾಟಾ, ಬಾಯ್ ಬಾಯ್, ನಮಸ್ಕಾರ. ಬದುಕು ಬಂದಂತೆ.